ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕಿಚನ್ ವೈಬ್ಸ್. ನಾವಿವತ್ತು ಪೊಮೊಗ್ರನೇಟ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ದಾಳಿಂಬೆ ರಿಚ್ ಇನ್ ವಿಟಮಿನ್. ನೋಡಿ, ನಾವಿಲ್ಲಿ ದಾಳಿಂಬೆನೆಲ್ಲ ಬಿಡಿಸಿ ಒಂದು ಪ್ಲೇಟಿಗೆ ತೊಗೊಂಡಿದ್ದೀವಿ. ಇವಾಗ ಮಿಕ್ಸರ್ ಜಾರ್ಗೆ ದಾಳಿಂಬೆನೆಲ್ಲ ಹಾಕ್ಕೊತಾ ಇದ್ದೀವಿ. ಜ್ಯೂಸರ್ ಜಾರ್ಗೂ ಹಾಕ್ಕೊಳ್ಳಿ. ನೋಡಿ, ದಾಳಿಂಬೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ನಾನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವಿವಾಗ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಗ್ರೈಂಡ್ ಮಾಡೋದು ಬೇಡ, ನೋಡಿ ಸ್ವಲ್ಪ ಮೀಡಿಯಮ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ಸಾಕು. ದಾಳಿಂಬೆ ಬೇಗ ಕ್ರಷ್ ಆಗುತ್ತೆ. ನೋಡಿ, ಇದಾಗಿದೆ. ಈಗ ಒಂದು ಪಾತ್ರೆಗೆ ಎಲ್ಲನೂ ಸೋಸ್ಕೊತಾ ಇದ್ದೀನಿ. ನೀಟಾಗಿ ಸೋಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸೋಸ್ಕೊಳ್ಳಿ. ಅದು ಬೀಜಗಳೆಲ್ಲ ಗಟ್ಟಿ ಗಟ್ಟಿ ಇರೋದ್ರಿಂದ ಸಿಗಿ ಹಾಕ್ಕೊಳ್ಳುತ್ತೆ. ಹಾಗಾಗಿ ಒಂದು ಸ್ಪೂನಿಂದ ಎಲ್ಲ ತಿರುಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಸೋಸ್ಕೋಬೋದು. ತುಂಬ ಲೇಟೇನಾಗಲ್ಲ, ಬೇಗ ಮಾಡ್ಕೊಬೋದು. ಈಸಿ, ಸಿಂಪಲ್. ಮಕ್ಳಿಗೂ ಸಹ ತುಂಬ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು. ದಾಳಿಂಬೆ ಎಲ್ಲರಿಗೂ ಒಳ್ಳೆಯದು. ದಾಳಿಂಬೆ ರಿಚ್ ಇನ್ ವಿಟಮಿನ್, ತುಂಬ ಹೆಲ್ದಿ ಫ್ರೂಟ್ಸ್. ತುಂಬ ಕಾಸ್ಟ್ಲಿನೂ ಇದೆ. ಹಾಗಂತ ತಿಂದೇ ಇರೋಕ್ಕಾಗಲ್ಲ. ಈಗ ಜ್ಯೂಸ್ ರೆಡಿಯಾಗಿದೆ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ರೆಡ್ ಪಿಂಕ್ ಆಗಿ. ದಾಳಿಂಬೆ ಫ್ರೂಟ್ಸ್ಗಳಲ್ಲಿ ನೋಡೋದಕ್ಕೇ ತುಂಬ ಕ್ಯೂಟಾಗಿ ಕಾಣುತ್ತೆ. ದಾಳಿಂಬೆ ಒಂಥರ ಹರಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಜ್ಯೂಸು ನೋಡಿ, ನಾವು ಏನು ಕಲರ್ ಆ್ಯಡ್ ಮಾಡಿಲ್ಲ. ನ್ಯಾಚುರಲ್ ಕಲರ್, ಅದು ರೆಡ್. ಎಷ್ಟು ಚೆನ್ನಾಗಿ ಬಂದಿದೆ ಜ್ಯೂಸ್. ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ. ಪೊಮೊಗ್ರನೇಟ್ ಜ್ಯೂಸ್, ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನನ್ನ ಮಗಳು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾಳೆ. ಬನ್ನಿ ನೋಡೋಣ. ನಾನಂತೂ ಮಕ್ಕಳಿಗೆ ವೆರೈಟಿ ಜ್ಯೂಸ್ ಮಾಡಿಕೊಡ್ತಾನೆ ಇರ್ತೀನಿ. ಫ್ರೆಶ್ ಫ್ರೂಟ್ ಜ್ಯೂಸ್ ಮಾಡಿಕೊಡ್ತಾ ಇರ್ತೀನಿ.